ಶಾಸಕರು ತಮ್ಮ ಪಕ್ಷದ ಕಚೇರಿಯಲ್ಲಿ ಅಧಿಕಾರಿಗಳ ಸಭೆ ನಡೆಸಿರುವುದು ಸಮಂಜಸವಲ್ಲ ಎಂದು ಕೆಡಿಬಿ ನಾಮನಿರ್ದೇಶಿತ ಸದಸ್ಯರು ಪ್ರಸ್ತಾಪಿಸಿದ ವಿಷಯ ಬೈಂದೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಕೆಡಿಬಿ ಸಭೆಯಲ್ಲಿ ಭಾರೀ ಕೋಲಾಹಲಕ್ಕೆ ಕಾರಣವಾಯಿತು. ಬೈಂದೂರು ಶಾಸಕ ಗುರುರಾಜ್ ಗಂಟಿಹೊಳಿ ನೇತೃತ್ವದಲ್ಲಿ ನಡೆದ ತಾಲೂಕು ಮಟ್ಟದ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆ ರಣರಂಗಕ್ಕೆ ವೇದಿಕೆಯಾಯಿತು. ನೂತನ ನಾಮನಿರ್ದೇಶಿತ ಕೆಡಿಪಿ ಸದಸ್ಯರಾದ ಜಗದೀಶ್ ದೇವಾಡಿಗ, ಶೇಖರ ಪೂಜಾರಿ ಉಪ್ಪುಂದ ಹಾಗೂ ನರಸಿಂಹ ಹಳಗೇರಿ ಅವರು ಮಾತನಾಡಿ, ಬೈಂದೂರು ಶಾಸಕರು ತಮ್ಮ ಖಾಸಗಿ ಕಚೇರಿಯಲ್ಲಿ ಅಧಿಕಾರಿಗಳ ಅಧಿಕೃತ ಸಭೆಯನ್ನು ಕರೆಯುವುದು ಸರಿಯಲ್ಲ. ಈ ಸಭೆಯಲ್ಲಿ ಜನಸಾಮಾನ್ಯರಿಗೆ ಯಾವುದೇ ನ್ಯಾಯ ದೊರಕುತ್ತಿಲ್ಲ ಎಂದು ಟೀಕಿಸಿದ್ರು. ಇದಕ್ಕೆ ಉತ್ತರಿಸಿದ ಶಾಸಕ ಗಂಟಿಹೊಳೆ ಅವರು, ಕೆಡಿಪಿ ಸಭೆಯಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕುರಿತ ಚರ್ಚೆ ಮಾಡಬೇಕು. ರಾಜಕೀಯ ಉದ್ದೇಶದಿಂದ ಅನಗತ್ಯ ಚರ್ಚೆ ಮಾಡುವುದು ಸರಿಯಲ್ಲ. ಇದರಿಂದ ಶಾಸಕರ ಹಕ್ಕುಚ್ಯುತಿಯಾದಂತೆ ಆಗುತ್ತದೆ. ಹೀಗಾಗಿ ಶಾಸಕರ ಅಧ್ಯಕ್ಷತೆಯಲ್ಲಿ ಅನುಮತಿ ಮೂಲಕ ಚರ್ಚೆ ನಡೆಯಬೇಕು ಎಂದರು. ಕಾಂಗ್ರೆಸ್ ಅನ್ನುವಂಥದ್ದು ಹಠಕ್ಕೆ ಬಿದ್ದಿದೆ. ಯಾವ ಕಾರಣಕ್ಕೂ MLAಗೆ ಕೆಲಸ ಮಾಡಲಿಕ್ಕೆ ಬಿಡಬಾರ್ದು ಅನ್ನುವಂಥ ಒಂದು ಸ್ಪಷ್ಟತೆಗೆ ಬಂದಿದ್ದಾರೆ. ನಿನ್ನೆ DC ಅವರು ಹೇಳಿದ್ದಕ್ಕೆ ನಾನು ನೇರ DC ಅವರಿಗೆ ಆ ಪ್ರಶ್ನೆ ಕೇಳಿ ಆ ಆಗ್ರಹವನ್ನು ಮಾಡಿ ನನ್ನ ಹಕ್ಕನ್ನು ಕಾಂಗ್ರೆಸ್ನವರು ಮೊಟಕುಗೊಳಿಸ್ತಿದ್ದಾರೆ. DC ಅವರಾಗಿ ನೀವು ಅದನ್ನು ಮಾಡಬಾರ್ದು ಅಂತ ಹೇಳಿದ್ದಕ್ಕೆ ಮತ್ತೆ ಅಕಸ್ಮಾತ್ ಮಾಡೋದಿದ್ರೆ ಕಾನೂನಿನ ಪ್ರಕಾರ ನಂದು ತಪ್ಪೇ ಅಂತ ಆದದಿದ್ದರೆ ನನಗದನ್ನು ರೈಟಿಂಗ್ಸಲ್ಲಿ ಕೊಡಿ. ಯಾವ ಅಂಶ ತಪ್ಪಾಗಿದೆ, ಅಧಿಕಾರಿಗಳನ್ನು ನಾವು ಕರಿಬಾರ್ದ, ಸ್ಥಳಕ್ಕೆ ಕರಿಬಾರ್ದ, ಅಭಿವೃದ್ಧಿ ಪರಿಶೀಲನೆ ಮಾಡಬಾರ್ದ, ಒಂದು ವಿಷಯ ಸಾಲ್ವ್ ಆಗದಿದ್ದಾಗ ನಿಮಗೆ 3-4 ಸತಿ ಚರ್ಚೆ ಮಾಡಬೇಕು, ಆ ಚರ್ಚೆ ಮಾಡಬಾರ್ದ, ಇದೆಲ್ಲವನ್ನು ಅವ್ರಿಗೆ ಕೇಳಿದ್ದೇನೆ. ಸೊ ಅವರು ಉತ್ತರ ಕೊಡ್ತಾರೆ, ಅದಕ್ಕೆ ನಾವು ವೆಯ್ಟ್ ಮಾಡ್ತಾ ಇದ್ದೇನೆ. ಆದರೆ ಕಾಂಗ್ರೆಸ್ನವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ಈಗ KDP ಸಭೆ ಅಂತೇಳಿ ಹೇಳೋದು ಎಲ್ಲ ಡಿಪಾರ್ಟ್ಮೆಂಟ್ಗಳ ಪರಿಶೀಲನೆಯನ್ನು ಮಾಡುವಂಥದ್ದು. ಈ ಸಭೆ ಇರುವುದು ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಗೆ. ಈ ಡಿಪಾರ್ಟ್ಮೆಂಟ್ಗಳ ಫಾಲೋಅಪ್ಪಲ್ಲಿ ಪುನಃ ಇಲ್ಲಿ ಬಂದುಕೊಂಡು ಇಲ್ಲಿ ಪುನಃ MLA ಸಭೆ ಹೇಗೆ ಕರೆದ್ರಿ, ನಿಮಗೆ ನಾವು ಸಭೆ ಕರೀಲಿಕ್ಕೆ ಬಿಡೋದಿಲ್ಲ ಅಂತೇಳಿ ಹೇಳಿದರೆ ಮತ್ತು ಪುನಃ MLA ಕೆಲಸವನ್ನು MLA ಹಕ್ಕನ್ನು ಚ್ಯುತಿ ಮಾಡುವಂಥದ್ದು, ಅವರ ಅಧಿಕಾರವನ್ನು ಮೊಟಕು ಮಾಡಿಸುವಂಥ ಅವರ ಅಜೆಂಡಾ ಮತ್ತೊಮ್ಮೆ ಪ್ರೂವ್ ಆಗ್ತದೆ. ಮೊದಲನೇ ವಿಷಯ, ನಾನು ಕೇಳಿಕೊಂಡ ಪ್ರಕಾರ ನಾವು ಅಧ್ಯಕ್ಷ ಆದದ್ದರಿಂದ KDPಗೆ ನಾನು ಅಧ್ಯಕ್ಷ. ಈ ಅಧ್ಯಕ್ಷತೆಯಲ್ಲಿ ನಾಮಿನೇಟೆಡ್ ಮೆಂಬರ್ ಮಾಡಬೇಕಾದ ಯಾರು ಕೇಳಿದ್ರೆ MLA. ಮೊದಲನೇ ವಿಷಯ ಇದು ಆಯಿತು. ಕಾಂಗ್ರೆಸ್ ಸರ್ಕಾರ ಇದೆ, ಅವರೆಲ್ಲೂ ಮಾಡಿ ಉಪಯೋಗಿಸಿ ನಾಮಿನೇಟ್ ಆಗಿದ್ದಾರೆ. ಮತ್ತು ಎಲ್ಲರೂ ಸಹಿತ ಕಾಂಗ್ರೆಸ್ನ ಕಾರ್ಯಕರ್ತರು ನನ್ನ ಪರಿಚಿತರು, ಅವರಿಗೆಲ್ಲರಿಗೂ ಸಹಿತ ಅರ್ಧ ಮೀಟಿಂಗಿನವರೆಗೆ ನನ್ನ ಆಗ್ರಹ ಏನು ಕೇಳಿದರೆ ನೀವು ರೆಕಾರ್ಡನ್ನು ನೋಡ್ಬೋದು. ಅವರಿಗೂ ಸಹಿತ ನನ್ನ ಸಹಕಾರ ಕೊಡಿ, ಬೈಂದೂರು ಅಭಿವೃದ್ಧಿಗೆ ಸಹಕಾರ ಕೊಡಿ, ಏನೇನು ಆಗಬೇಕನ್ನೋ ಸಲಹೆ ಕೊಡಿ ಅಂತೇಳಿ ಹೇಳಿ. ಮತ್ತು ಈಚ್ ಡಿಪಾರ್ಟ್ಮೆಂಟ್ ಹೆಲ್ತ್ ಇಲಾಖೆ ಮೀಟಿಂಗ್ ಆದ ತಕ್ಷಣ ಕೇಳಿದ್ದೇನೆ, ನಿಮ್ಗೆ ಏನಾದರೂ ಕೇಳಲಿಕ್ಕಿದೆಯಾ ಅಂತೇಳಿ ಹೇಳಿ. ಅವ್ರು